ಹಾಯ್ ಎಲ್ಲರಿಗೂ. ಮೊನ್ನೆ ಮಾರ್ಕೆಟ್ ಹೋಗಿ ಎಲ್ಲ ತೊಗೊಂಡು ಬಂದಿದ್ವಿ ನೋಡಿ, ಅದನ್ನು ಸೆಟ್ ಮಾಡಿ ಇಡ್ತಾ ಇದ್ದೀವಿ. ಎಲ್ಲ ಡಬ್ಬದಲ್ಲಿ ಹಾಕಿ ಸಪ್ರೇಟಾಗಿ ಹಾಕಿ ಯಾವುದು ಏನು ಅಂತ ಹೇಳಿ ಕರೆಕ್ಟಾಗಿ ಹಾಕಿ. ಈಗ ಸ್ವಲ್ಪ ಜಾಸ್ತಿನೇ ಸ್ಟಾಕ್ ಮಾಡಿ ಇಡಬೇಕಾಗತ್ತಲ್ವ, ಹಾಗಾಗಿ ಕೆಲವು ಡಬ್ಬ ಸಪ್ರೇಟಾಗಿ ನಾನು ಎಕ್ಸ್ಟ್ರಾ ಸ್ಟಾಕ್ ಮಾಡಿ ಇಡ್ತಾ ಇದ್ದೀನಿ. ಯಾವಾಗಲೂ ಗಡಿ ಹೊರಗಡೆ ಹೋಗೋದು ಒಳ್ಳೆಯದಲ್ಲ ಅಂತ ಹೇಳಿ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಎಕ್ಸ್ಟ್ರಾ ಇದ್ದದಕ್ಕೆ ನಾನೆಲ್ಲ ಹೆಸರು ಬರೆದಿಟ್ಟಿದ್ದೀನಿ, ಗೊತ್ತಾಗೋದಿಲ್ಲ ಅಂತ ಹೇಳಿ, ರೈಸ್ ಫ್ಲೋರ್ ಅದು ಇದೆಲ್ಲ. ಹಾಯ್ ಹಲೋ. ಎಂತ ಹೇಳೋದು ಗೊತ್ತಾಗೋದಿಲ್ಲ ಇವಾಗ. ಗುಡ್ ಮಾರ್ನಿಂಗ್ ಹೇಳಲ್ಲ, ಯಾಕೆಂದರೆ ಇನ್ನು 4 ನಿಮಿಷ ಉಂಟು 12 ಗಂಟೆ ಆಗಲಿಕ್ಕೆ ನೈಟಿಗೆ. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ, ಯಾಕೆಂದರೆ ನಾಳೆ ಏಪ್ರಿಲ್ 1 ನಾಳೆ ನನ್ನ ಹಸ್ಬೆಂಡ್ ಬರ್ಡೇ. ಏಪ್ರಿಲ್ ಫುಲ್ ದಿನವೇ ಅವರು ಹುಟ್ಟಿದ್ರು, ಹಾಗಾಗಿ ಇವಾಗ ವಿಶ್ ಮಾಡೋಣ ಅಂತೇಳಿ ಅವರು ಮೇಲೆ ಇದ್ದಾರೆ. ನಾನು ಆವಾಗದಿಂದ ಕೆಳಗಡೆನೇ ಇದ್ದೀನಿ. ಈಗ ಕರೆಕ್ಟಾಗಿ 12 ಗಂಟೆ ಆಗಿದ್ದೆ ಅವರಿಗೆ ವಿಶ್ ಮಾಡ್ತೀನಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಾನಿವಾಗ ಇಲ್ಲಿಂದ ಮೇಲೆ ಹೋಗುವಾಗ ಕರೆಕ್ಟ್ ಆಗ್ಬೋದು 12 ಗಂಟೆ. ಇವಾಗ ಎಷ್ಟಾಯಿತು? ಇವಾಗ ಗಂಟೆ ನೋಡಿ 7:58 ಆಯಿತು. ಇವಾಗ ನಾನು ಮೇಲೆ ಹೋಗುವಾಗ ಕರೆಕ್ಟ್ ಆಗುತ್ತೆ ಟೈಮ್, ಹಾಗಾಗಿ ಓಕೆ ಮೇಲೆ ಹೋಗೋಣ ಬನ್ನಿ, ಎಲ್ಲರೂ ವಿಶ್ ಮಾಡೋಣ ಅವರಿಗೆ. ಓಕೆ, ಇವಾಗ ಮೇಲೆ ಹೋಗ್ತಾ ಇದ್ವಿ ನಾವು. ಲೈಟ್ ಆನ್ ಮಾಡಿ. ಒಳಗಿದ್ದಾರೆ, ಅವರು ರೂಮಲ್ಲಿದ್ದಾರೆ. 59 ಆಯಿತು, 11:59. 12 ಆಗಲಿ ಕರೆಕ್ಟಾಗಿ ತೋರಿಸ್ತೀನಿ ನಾನು ಅವರಲ್ಲಿ. ಮಲಗಿದ್ದಾರೆ. 59 ಆಯಿತು, 12 ಆಯಿತು. 12. ಹಾಯ್ ಬಾಬು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಓಕೆ ನೋಡಿ, ಸಣ್ಣ ಮಗು ಇವತ್ತು, ಇವರ ಬರ್ಡೇ ಇವತ್ತು ಅಲ್ಲ. ಎಷ್ಟು ವರ್ಷ ಆಯಿತು? 160 ವರ್ಷ ಆಯಿತು ಇವರಿಗೆ. 99 ವರ್ಷ ಆಯ್ತಂತೆ ನೋಡಿ. 99.9%. ಮತ್ತೆ ಪಾಪ ಇವರ ಬರ್ಡೇ ಏನು ಕೂಡ ಮಾಡಲಿಕ್ಕೆ ಆಗಲ್ಲ ನಾಳೆ, ಆದರೂ ನನ್ನ ಕೈಯಾರೆ ಏನಾದರೂ ಮಾಡಬೇಕಂತ ಎನಿಸಿದ್ದೀನಿ. ನೋಡಬೇಕು. ಊಟು ಇಲ್ಲಿ ಹ್ಯಾಪಿ ಬರ್ಡೇ ರಯ್ಯ. ಒಟ್ಲು ನಾನು ಪೂಜೆ ಅಂತ ಮಕ್ಕಳ ಮುತ್ತು ಸಿಕ್ತು, ಮುತ್ತು. ಓಕೆ, ಗಿಫ್ಟ್ ಎಂತ? ಗಿಫ್ಟ್ ಕೊಡಿ ನನಗೆ. ನನಗೆ ಗಿಫ್ಟ್ ಇಲ್ವಾ? ನಿಮ್ಮ ಬರ್ಡೇಗೆ ನನಗೆ ಅಲ್ಲ ಗಿಫ್ಟ್ ಕೊಡೋದು ನೀವು. ಓಕೆ, ನನಗೆ ಗಿಫ್ಟ್ ಸಿಗುತ್ತೆ ನಾಳೆ ಅಲ್ಲ? ಓಕೆ, ಇನ್ನು ಮಲಗ್ತೀವಿ ನಾವು. ಸುಮಾರು ಜನರದ್ದು ಇವತ್ತು ಬರ್ಡೇ ಉಂಟು, ಅವರಿಗೆಲ್ಲರಿಗೂ ನಾನು ವಿಶ್ ಮಾಡ್ತೀನಿ ಆಮೇಲೆ. ಓಕೆ, ಎಲ್ಲರಿಗೂ ಗುಡ್ ನೈಟ್. ಗುಡ್ ಮಾರ್ನಿಂಗ್. ಈಗಷ್ಟೇ ಎಲ್ಲರೂ ಎದ್ದು ಬರ್ತಾ ಇದ್ದಾರೆ. ನಾನು ಸ್ವಲ್ಪ ಮೊದಲೇ ಎದ್ದು ಸ್ವಲ್ಪ ಕೆಲಸ ಮಾಡಿ ಇಟ್ಟಿದ್ದೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದಾರೆ ಎಲ್ಲರೂ? ಇವತ್ತು ಒಂದು ಹಸ್ಬೆಂಡ್ ಬರ್ಡೇ, ಆದರೆ ಕೇಕೆಲ್ಲ ಮಾಡಬೇಕಂತ ಎನಿಸಿದ್ದೆ. ಅವರು ಹೇಳ್ತಾರೆ ಏನು ಬೇಡ ಕೇಕೆಲ್ಲ ಅಂತ ಹೇಳಿ. ಅವರಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಬಿರಿಯಾನಿ ಮಾಡೋಣ ಅಂತ ಎನಿಸಿದ್ದೀನಿ. ಹೇಳಲಿಲ್ಲ ಅವರಿಗೆ ಇನ್ನೂ ಕೂಡ, ಆದರೆ ಅವರಿಗೆ ಇಷ್ಟ ತುಂಬ ಬಿರಿಯಾನಿ ಅಂದರೆ. ಅದು ಕೂಡ ಗ್ರೇವಿ ರೀತಿ ಎಲ್ಲ ಇರುತ್ತೆ ನೋಡಿ, ಅದು ಇಷ್ಟ ಅವರಿಗೆ. ಏನು ಮಾಡೋದು ಬೇಡ ಅಂತ ಹೇಳ್ತಾಯಿದ್ರು.
ನಾನು ಈಗ ಬಿರಿಯಾನಿ ಮಾಡೋಣ ಅಂತ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೂ ಏನಾದರೂ ಬೇರೆ ಏನಾದರೂ ಪ್ಲ್ಯಾನ್ ಇದ್ದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಕೇಕ್ ಅವರಿಗೆ ಅಷ್ಟು ಇಷ್ಟ ಇಲ್ಲ, ಹಾಗಾಗಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೂ ನಾನು ಕೇಕ್ ಮಾಡ್ತೀನಿ, ಅದು ನಿಮ್ಮ ಜೊತೆ ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ. ಇವತ್ತು ಕೇಕ್ ಅಂದರೆ ಇವಾಗ ನಿಜವಾಗ್ಲೂ ನಾವು ವಿಪ್ಪಿಂಗ್ ಕ್ರೀಮ್ ಅದು ಇದು ಹಾಕಿ ತುಂಬ ಚೆನ್ನಾಗಿ ಮಾಡ್ತೀವಿ. ಯಾವಾಗಲೂ ಪೇಸ್ಟ್ರಿ ಕೇಕ್ ಎಲ್ಲ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಎಲ್ಲ ತಂದು ತುಂಬ ಚೆನ್ನಾಗಾಗುತ್ತೆ. ಆದರೆ ಇವಾಗ ಎಲ್ಲ ಬಂದಾಗಿ ಅದೆಲ್ಲ ಓಪನ್ ಇಲ್ಲ, ಅಂಥದ್ದೆಲ್ಲ ಸಿಗೋದಿಲ್ಲ. ನನಗೆ ಅಲ್ಲ, ನಾನು ಮಾಡಿದರೂ ನಿಮ್ಮ ಜೊತೆ ಶೇರ್ ಮಾಡಿದರೂ ನಿಮಗೂ ಸಹ ಸಿಗೋದಿಲ್ಲ ಅಂಥದ್ದು. ಹಾಗಾಗಿ ನಾನು ಎನಿಸ್ತಾ ಇದ್ದೀನಿ ಮನೆಯಿಂದಲೇ ಈಸಿಯಾಗಿ ಸಿಗುವಂಥ ವಸ್ತುವಿಂದ ಕೇಕ್ ಮಾಡೋಣ ಇವಾಗ. ಯಾಕೆಂದ್ರೆ ತುಂಬ ಆಸೆ ಆಗುತ್ತೆ ಕೇಕ್ ಅಂಥದ್ದಿಂಥದ್ದು. ಒಬ್ಬರು ಕಮೆಂಟಲ್ಲಿ ಹೇಳ್ತಾಯಿದ್ರು, ಪಾನಿಪುರಿ ಎಲ್ಲ ತೋರಿಸಿ ಅಕ್ಕ, ತುಂಬ ನಮಗೆ ಆಸೆ ಆಗುತ್ತೆ ಅಂತ ಹೇಳಿ. ಖಂಡಿತವಾಗ್ಲೂ ಅದನ್ನೆಲ್ಲ ತೋರಿಸ್ತೀನಿ ನಾನು ಈಸಿಯಲ್ಲಿ ಯಾವ ರೀತಿ ಮನೆಯಲ್ಲಿ ಮಾಡ್ಬೋದು ಅಂತ. ಇಷ್ಟು ತನಕ ನಾನು ಅಂಥದ್ದೇ ರೆಸಿಪಿ ಹಾಕ್ತಾಯಿದ್ದೀನಿ ಎಲ್ಲರಿಗೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ. ತುಂಬ ಇಷ್ಟಪಡ್ತಾ ಇದ್ದಾರೆ ಜನರು. ಹಾಗಾಗಿ ನಾನು ಕೇಕ್ ಹಾಕ್ತೀನಿ, ನಾಳೆ ಅಥವಾ ನಾಡಿದ್ದು ಖಂಡಿತವಾಗ್ಲೂ ಹಾಕ್ತೀನಿ ನಿಮಗೋಸ್ಕರ ಕೇಕ್. ತುಂಬ ಜನರಿಗೆ ಆಸೆ ಆಗುತ್ತೆ ಅಂತೆ. ನೆಕ್ಸ್ಟ್ ಇವತ್ತು ನಾನು ಬಣ್ಣೆಲ್ಲ ಮಾಡೋಣ ಅಂತ ಇದ್ದೀನಿ. ಯಾಕೆಂದರೆ ಮಕ್ಕಳಿಗೆ ಅದಕ್ಕೆ ಏನಾದ್ರು ತಿಂಡಿಗೆ ಅದಕ್ಕಿದಕ್ಕೆ ಪಾವ್ ಭಾಜಿ ಅದೆಲ್ಲ ಮಾಡಿ ಕೊಡ್ಬೋದು. ಹಾಗಾಗಿ ಬನ್ ಮಾಡ್ತಾಯಿದ್ದೀನಿ, ಅದನ್ನು ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ, ಅಲ್ಲಿಂದ ನೀವು ನೋಡಿ. ತುಂಬ ಚೆನ್ನಾಗಾಗುತ್ತೆ. ನಾನು ಬ್ರೆಡ್ ಮಾಡಿದ್ದೆ ವೀಟ್ ಇದರಲ್ಲಿ ಗೋಧಿ ಹಿಟ್ಟಲ್ಲಿ, ತುಂಬ ಇಷ್ಟಪಟ್ಟಿದ್ರು ಎಲ್ಲರೂ. ಹಾಗಾಗಿ ಇವತ್ತು ನಾನು ಅದೇ ಬನ್ ಮಾಡ್ತೀನಿ ಅಂತ ಇದ್ದೀನಿ. ಅದನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಬಿರಿಯಾನಿಯನ್ನು ಇದರಲ್ಲಿ ಹಾಕ್ತೀನಿ, ಈಸಿಯಾಗಿ ಯಾವ ರೀತಿ ಅವರಿಗೆ ಇಷ್ಟವಾದ ಬಿರಿಯಾನಿಯನ್ನು ಮಾಡ್ತೀನಿ ನೋಡಿ, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಓಕೆ, ಇನ್ನು ಮನೆಯದು ಸ್ವಲ್ಪ ಅದು ಇದು ಅಂತ ಕೆಲಸ ಉಂಟು, ಅದು ಆಗಿ ಬಿರಿಯಾನಿ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಫಸ್ಟಿಗೆ ನಾನು ಆಯಿಲ್ ಹಾಕಿ ಆನಿಯನ್ ಫ್ರೈ ಮಾಡಲಿಕ್ಕೆ ಉಂಟು. ಆಯಿಲ್ ಕಮ್ಮಿ ಬೇಕಿದ್ದರೆ ಕಮ್ಮಿನೂ ಹಾಕ್ಬೋದು ನೀವು. ನಾನಿಲ್ಲಿ 4 ದೊಡ್ಡ ಆನಿಯನನ್ನು ತೊಗೊಂಡಿದ್ದೀನಿ, ನೀರುಳ್ಳಿಯನ್ನು ಈ ರೀತಿ ಉದ್ದನೇ ಕಟ್ ಮಾಡಿದ್ದೀನಿ. ಇದೆಲ್ಲ ನಾರ್ಮಲ್ ಡೈಲಿ ಯಾವ ರೀತಿ ಮಾಡ್ತೀನಿ ನೋಡಿ ಹಾಗೆಯೇ ಮಾಡೋದು. ಇದನ್ನು ಸ್ವಲ್ಪ ಕೆಂಪಾಗುವವರೆಗೂ ಚೆನ್ನಾಗಿ ಒಳ್ಳೆ ರೀತಿ ಇದು ಫ್ರೈ ಆಗಬೇಕು. ಅಷ್ಟು ತನಕ ನಾನಿಲ್ಲಿ ಮಸಾಲ ರೆಡಿ ಮಾಡ್ತೀನಿ. ಮಸಾಲ ಸಿಂಪಲಾಗಿ ತೊಗೊಳ್ತೀನಿ ನಾನು. ಸ್ವಲ್ಪ ಹಸಿಮೆಣಸು, ಸ್ವಲ್ಪ ನೋಡಿ ಶುಂಠಿ, ಬೆಳ್ಳುಳ್ಳಿ ಹಾಗೂ ಗರಂ ಮಸಾಲ, ಕಾಳು ಮೆಣಸು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನಾನಿಲ್ಲಿ ಬಡಿಶೇಪ್ ತೊಗೊಂಡಿದ್ದೀನಿ, ಜೀರ ಅಲ್ಲ ಅದು ಬಡಿಶೇಪ್ ಅದು. ಓಕೆ, ಗರಂ ಮಸಾಲೆ ಎಲ್ಲ ಜಾಸ್ತಿ ಹಾಕಬೇಕಂತ ಇಲ್ಲ, ಇದೇ ಆದರೆ ಮಾತ್ರ ಹಾಕಿ, ಇಲ್ಲದಿದ್ದರೆ ಸ್ವಲ್ಪನೂ ಹಾಕಿದರೂ ಪರವಾಗಿಲ್ಲ. ಇಷ್ಟು ಮಸಾಲ ತಗೊಂಡು ನಾನಿವಾಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೀನಿ ಫಸ್ಟಿಗೆ. ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಅಷ್ಟು ಫ್ರೆಶ್ ಆಗಿಲ್ಲ ಕೊತ್ತಂಬರಿ ಸೊಪ್ಪು, ತುಂಬ ಟೈಮ್ ಆಯಿತು ತಂದಿಟ್ಟು ನಾನು ಅದನ್ನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಪುದೀನ ಎಲ್ಲ ಏನಿಲ್ಲ, ಇಷ್ಟೇ ಸಾಕು ಇದಕ್ಕೆ ಮಸಾಲ. ಪುದೀನ ಎಲ್ಲ ಬೇಕಂತ ಇಲ್ಲ, ಇದೇ ಆದರೆ ಹಾಕಿ, ಇಲ್ಲದಿದ್ದರೆ ಪರವಾಗಿಲ್ಲ. ಓಕೆ, ಇವಾಗ ಚಿಕನ್ ಮ್ಯಾರಿನೇಟ್ ಮಾಡೋಣ. ಇಲ್ಲಿ ನಾನು 1.5 kg ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್, ಗರಂ ಮಸಾಲ, ಮೆಂತ್ಯ ಪೌಡರ್, ಮೆಂತ್ಯ ನಾನು ಫ್ರೈ ಮಾಡಿ ಪೌಡರ್ ಮಾಡಿ ಇಡ್ತೀನಿ, ಅದನ್ನು ಹಾಕಿದ್ದೀನಿ. ಹಾಗೂ ಮೊಸರು ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಪೌಡರ್ ಕೂಡ ಹಾಕಿದ್ದೀನಿ ನಾನು. ಮೊಸರು 1 ಕಪ್ ಅಷ್ಟು, ದೊಡ್ಡ ಕಪ್ಪಲ್ಲಿ ದೊಡ್ಡ ಕಪ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೂ ಗ್ರೈಂಡ್ ಮಾಡಿದ ಮಸಾಲ ಇತ್ತು ನೋಡಿ, ಇವಾಗ ನಾವು ಅದನ್ನು ಹಾಕಿದ್ದೀನಿ ಇದಕ್ಕೆ. ಇದನ್ನು ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಇಡ್ತೀನಿ. ಅಷ್ಟು ತನಕ ನೀರುಳ್ಳಿ ಎಲ್ಲ ಫ್ರೈ ಆಗಲಿ, ಆಮೇಲೆ ನಾವು ಬೇರೆ ಕೆಲಸವನ್ನು ಮಾಡೋಣ. ಓಕೆ, ಈ ಸೈಡ್ ನೀರುಳ್ಳಿ ಫ್ರೈ ಆಗಿದೆ. ಇದರಲ್ಲಿ ಸ್ವಲ್ಪ ನೀರುಳ್ಳಿಯನ್ನು ನಾನು ಸಪ್ರೇಟಾಗಿ ತೆಗಿತೀನಿ, ಮೇಲಿಂದ ಹಾಕಲಿಕ್ಕೋಸ್ಕರ ಅಷ್ಟೇ. ಓಕೆ, ನೋಡಿ ಈ ರೀತಿ. ನೆಕ್ಸ್ಟ್ ದ್ರಾಕ್ಷಿ, ಗೇರು ಬೀಜ ಅಂದರೆ ನಟ್ಸ್ ಎಲ್ಲ ಇದ್ದರೆ ನೀವು ಹಾಕ್ಬೋದು. ನಾನು ಆಮೇಲೆ ಮ್ಯಾರಿನೇಟ್ ಮಾಡಿದ ಚಿಕನ್ ಇತ್ತು ನೋಡಿ, ಅದನ್ನು ಡೈರೆಕ್ಟಾಗಿ ಈ ರೀತಿ ಆಯಿಲಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ನೀರೆಲ್ಲ ಏನು ಹಾಕಲಿಕ್ಕೆ ಹೋಗೋದಿಲ್ಲ, ಎಣ್ಣೆ ಉಂಟು ನೋಡಿ ನಾವು ಹಾಕಿದ್ವು, ಅದರಲ್ಲಿ ಒಳ್ಳೆ ರೀತಿದು ಇದೇ ರೀತಿ ಫ್ರೈ ಆಗಬೇಕು. ಇದನ್ನು ನಾನಿವಾಗ ಗ್ಯಾಸ್ ಫಾಸ್ಟಲ್ಲೇ ಇಡ್ತೀನಿ, ಇಟ್ಟು ಮುಚ್ಚಿಡ್ತೀನಿ ಸ್ವಲ್ಪ ಹೊತ್ತು, ಒಳ್ಳೆ ರೀತಿದು ಫ್ರೈ ಆಗಲಿ. ಅಷ್ಟು ತನಕ ಸೈಡಲ್ಲಿ ನಾನು ನೀರು ಕುದಿಸಲಿಕ್ಕೆ ಇಟ್ಟಿದ್ದೆ ರೈಸಿಗೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬಿರಿಯಾನಿ ರೈಸ್ ತೊಗೊಂಡಿದ್ದೆ 1 kg ಅಷ್ಟು, ಎಲಿನ ರೈಸ್ ಅಂತ ಹೇಳ್ತಾರೆ, ಅದನ್ನು ನಾನು ಯಾವಾಗಲೂ ಯೂಸ್ ಮಾಡೋದು. ಅದನ್ನು ಹಾಕ್ತಾಯಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ಸ್ವಲ್ಪ ಹೊತ್ತು ಅದನ್ನು ನೆನೆ ಹಾಕಿದ್ದೆ ನಾನು, ಅರ್ಧ ಗಂಟೆ ಆಗೋ ತನಕ ನೆನೆ ಹಾಕಿದ್ದೆ ರೈಸನ್ನು. ನೆನೆ ಹಾಕಿ ಇವಾಗ ನಾನು ಇದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ
ನಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ. ಇದಕ್ಕೆ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಅಂಟಲ್ಲ, ರೈಸ್ ತುಂಬ ಚೆನ್ನಾಗಿ ಬಿಡು ಬಿಡುವಾಗಿ ಬರುತ್ತೆ. ಓಕೆ, ಒಂದು ಸೈಡಲ್ಲಿ ಚಿಕನ್ ಹಾಕ್ತಾ ಉಂಟು, ಇನ್ನೊಂದು ಸೈಡ್ ರೈಸ್ ಕೂಡ ಬೇಯ್ತಾ ಬರ್ತಾ ಉಂಟು. ಓಕೆ ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ತುಂಬ ಸ್ಮೂತಾಗಿ ಬೇಯಿಸಬಾರ್ದು, ನಾವು ಸ್ವಲ್ಪ ಬಿಡು ಬಿಡುವಾಗಿಯೇ ಇರಬೇಕು, ಆವಾಗ ಚೆನ್ನಾಗಾಗುತ್ತೆ ರೈಸ್. ಯಾವಾಗಲೂ ಜಾಸ್ತಿ ಓವರಾಗಿ ಬೇಯಿಸ್ಲಿಕ್ಕೆ ಹೋಗಬಾರ್ದು, ಗಡಿ ಗಡಿ ನೋಡ್ತಾನೆ ಇರಬೇಕು ರೈಸ್ ಇಟ್ಟಾದಮೇಲೆ ಯಾವಾಗಲೂ ಬಿರಿಯಾನಿಗೆ. ಓಕೆ, ಕರೆಕ್ಟಾಗಿ ಬೆಂದಿದೆ ನೋಡಿ. ಇದು ನೋಡಿ, ಈ ರೀತಿ ಬರಬೇಕು ರೈಸ್. ಓಕೆ, ನಾನಿಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಮಸಾಲಕ್ಕೆ. ನೀವು ಬೇಕಿದ್ದರೆ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಬೋದು, ಸ್ವಲ್ಪ ಗಟ್ಟಿ ಆಗುತ್ತೆ ಇದರಿಂದ. ಇಲ್ಲದಿದ್ದರೆ ನೀವು ಕಾಯಿ ರಸ ಕೂಡ ಹಾಕ್ಬೋದು ಸ್ವಲ್ಪ. ಓಕೆ, ಇವಾಗ ನಾನು ರೈಸನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಚಿಕನ್ ಚೆನ್ನಾಗಿ ಬೆಂದಿದೆ, ಆಮೇಲೆ ಇದಕ್ಕೆ ನಾನು ರೈಸ್ ಹಾಕ್ತಾಯಿದ್ದೀನಿ. ಓಕೆ, ರೈಸನ್ನು ಈ ರೀತಿ ಮೇಲೇ ಹಾಕಿದ್ದೀನಿ ನಾನು. ಓಕೆ ನೋಡಿ, ಹೀಗೆ ಚಿಕನ್ ಎಲ್ಲ ಬೆಂದಾದಮೇಲೆ ನಾನು ಇದಕ್ಕೆ ರೈಸ್ ಹಾಕಿದ್ದೀನಿ. ಆಮೇಲೆ ಮೇಲಿಂದ ನಾನು ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಟಿದ್ವಿ ನೋಡಿ ಆನಿಯನ್, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಹೇಳಿದಾಗೆ ನೀವು ಡ್ರೈ ನಟ್ಸ್ ಎಲ್ಲ ಹಾಕ್ಬೋದು, ಚೆನ್ನಾಗಾಗುತ್ತೆ. ಗ್ರೇಪ್ಸ್ ಎಲ್ಲ ಹಾಕ್ಬೋದು ಬೇಕಿದ್ದರೆ. ಓಕೆ, ನೆಕ್ಸ್ಟ್ ಮೇಲಿಂದ ನಾನು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ, ಚೆನ್ನಾಗಿ ಬರುತ್ತೆ ಇದರಿಂದ ಟೇಸ್ಟ್. ಓಕೆ ನೋಡಿ, ಇಷ್ಟೇ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಆಯಿತು, ದಮ್ ಬರುತ್ತೆ. ದಮ್ ಬಂದಮೇಲೆ ಒಂದು 2 ನಿಮಿಷ ಇಟ್ಟರೆ ಸಾಕು, ಯಾಕೆಂದರೆ ಎಲ್ಲನೂ ಚೆನ್ನಾಗಿ ಬೆಂದಿದೆ, ಹಾಗಾಗಿ ದಮ್ ಬರಲಿಕ್ಕೋಸ್ಕರ ಇಟ್ಟಿದ್ದೀನಿ ನೋಡಿ. ಇವಾಗ ಬಿರಿಯಾನಿ ರೆಡಿಯಾಗಿದೆ. ತುಂಬ ಸಿಂಪಲಾದ ಬಿರಿಯಾನಿ ಇದು, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಒಮ್ಮೆ ಟ್ರೈ ಮಾಡಿ ನೀವು, ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ. ಓಕೆ, ಇನ್ನು ಬಿಸಿ ಬಿಸಿ ಇರುವಾಗಲೇ ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ, ಹಾಗಾಗಿ ನಾವು ಊಟ ಮಾಡ್ತೀವಿ. ಓಕೆ, ಊಟ ಮಾಡ್ತಾಯಿದ್ವಿ. ಇನ್ನೊಂದು ಸೈಡ್ ಪುನರ್ಪುಲಿ ಹಾಗೂ ಕಸಕಸೆ ಹಾಕಿ ಕೂಡ ನಾನು ಜ್ಯೂಸ್ ಮಾಡಿಟ್ಟಿದ್ದೀನಿ. ಓಕೆ, ಬಿರಿಯಾನಿ ರೆಡಿ ಆಯಿತು. ಎಲ್ಲರೂ ಊಟ ಮಾಡಲಿಕ್ಕೆ ಕೂತ್ಕೊಂಡಿದ್ವಿ. ಟೈಮಿಗೆ ಆಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು, ಯಾಕೆಂದರೆ ನಾನು ಸ್ಟಾರ್ಟ್ ಮಾಡುವಾಗ ಲೇಟ್ ಆಯಿತಲ್ವ, ಹಾಗಾಗಿ ಹೇಳುವಾಗ ಎಲ್ಲ ಲೇಟ್ ಆಗಿತ್ತು ಇವತ್ತು. ಓಕೆ, ಇವಾಗ ನಾವು ಊಟ ಮಾಡ್ತಾಯಿದ್ವಿ. ತುಂಬ ಅವರಿಗೆ ಇಷ್ಟ ಈ ರೀತಿ ಬಿರಿಯಾನಿ ಮಾಡಿದರೆ, ಹಾಗಾಗಿ ಅವರಿಗೆ ಹೀಗೇ ಮಾಡಿದ್ದೀನಿ ನಾನು. ಸ್ವಲ್ಪ ಸಾರು ಜಾಸ್ತಿ ಇರುತ್ತೆ ನೋಡಿ, ಸ್ವಲ್ಪ ಗ್ರೇವಿ ಜಾಸ್ತಿ ಇರುತ್ತೆ, ಅದು ಅವ್ರಿಗೆ ಇಷ್ಟ. ಡ್ರೈ ಇಷ್ಟ ಇಲ್ಲ ಅಷ್ಟು. ಇವಾಗ ಸಂಜೆ ಆಗಿದೆ. ಸಂಜೆಗೆ ನಾನು ನಾಳೆಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಸ್ವಲ್ಪ ಚಿಕನನ್ನು ಕೀಮಾ ಮಾಡಿ ಅದರದ್ದು ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದು ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ, ಆಮೇಲೆ ಬ್ರೆಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಬೆಳಿಗ್ಗೆಗೆ ಆಗುತ್ತೆ ನಮಗೆ ಬ್ರೇಕ್ಫಾಸ್ಟಿಗೆ. ಓಕೆ, ಇವಾಗ ನೈಟ್ ಆಗಿದೆ. ನೈಟಿಗೆ ನಾವು ಆಟ ಆಡ್ತಾಯಿದ್ವಿ, ಲೂಡೋ ಎಲ್ಲ. ನನಗೆ ತುಂಬ ಇಷ್ಟ ಲೂಡೋ ಆಟ ಆಡೋದಂದರೆ. चालू ಹಾಯ್ ಎಲ್ಲರಿಗೂ. ಇವಾಗ ಮಲಗಲಿಕ್ಕೆ ಹೋಗ್ತಾ ಇದ್ವಿ. ಮಲಗುವ ಟೈಮಲ್ಲಿ ನಾವು ಕಲ್ಲಂಗಡಿ ತಿಂತಾ ಇದ್ವಿ. ಕಲ್ಲಂಗಡಿಗೆ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ, ಯಾಕಂದರೆ ಶೀತ ಎಲ್ಲ ಆಗಬಾರ್ದು ಅಂತೇಳಿ, ಮತ್ತು ಕೋಲ್ಡ್ ಕೂಡ ಇಲ್ಲ ಇದು. ನಾನು ನೈಟಿಗೆ ಹೆಚ್ಚಾಗಿ ಏನು ತಿನ್ನಲ್ಲ, ಊಟ ಎಲ್ಲ ಜಾಸ್ತಿ ಮಾಡಲ್ಲ. ಕಲ್ಲಂಗಡಿ ಏನಾದರೂ ಫ್ರೂಟ್ಸ್ ಇದ್ದರೆ ಅದನ್ನು ತಿನ್ನೋಣ ಅಂಥೇಳಿ ಕಲ್ಲಂಗಡಿ ತಂದಿದ್ರು ಅವರು, ಹಾಗಾಗಿ ಅದನ್ನು ತಿಂತಾ ಇದ್ದೀನಿ. ಒಬ್ಬಳು ಅಲ್ಲ, ಎಲ್ಲರೂ ತಿಂತಾ ಇದ್ವಿ ನಾವು. ಇವಾಗ ಗಂಟೆ ಈಗ ಎಷ್ಟಾಯಿತು? 11:42. 12 ಆಗಲಿಲ್ಲ. ನಾವು ಮಲಗುವಾಗ ಡೈಲಿ 12, 12:30, 1 ಗಂಟೆ ಆಗುತ್ತೆ. ಇವನು ಮಲಗುವಾಗ 2 ಗಂಟೆ ಆಗುತ್ತೆ. ಲೆವಿಟನ್ 2 ಗಂಟೆಗೆ ಮಲಗ್ತಾನೆ ಅವನು ರಾತ್ರಿ. ಈಗಲ್ಲ, ಮೊದಲಿಂದ ಕೂಡ ಅವನಿಗೆ ನಿದ್ದೆ ಎಂಬುದು ತುಂಬ ಕಮ್ಮಿ. ರಾತ್ರಿ ಇಡೀ ಬೂತ್ ತಿರುಗಿದಾಗಿ ತಿರುಗ್ತಾ ಇರ್ತಾನೆ. ಗೋಸ್ಟ್ ಅವನು. ಓಕೆ, ಇವರ ಬರ್ಡೇ ಈ ಸಲ ಅಷ್ಟು ಗ್ರ್ಯಾಂಡ್ ಆಗಿ ಆಗಲಿಲ್ಲ, ಸಿಂಪಲ್ ಆಗಿ ಆಯಿತು.
ಅವರಿಗೆ ಖುಷಿ ಆಯ್ತಂತೆ ಬಿರಿಯಾನಿ ಎಲ್ಲ ಮಾಡಿದ್ದು, ತುಂಬ ಖುಷಿ ಆಯ್ತಂತೆ ಅಲ್ಲ. ಕೈ ಮತ್ತೆ ಪ್ಲೇಟ್ ಕೊಂಡು ಹಾಕ ಸಜ್ಜೆ ಮಂಡೆ ಆಗಿರೋ. ಅವನಿಗೆ ವಿನ್ಸ್ಟನ್ಗೆ ಉಂಟು ನೋಡಿ, ವಿನುಗೆ ರಾವ್ರೆ ವಿನುಗೆ ಉಂಟು ನೋಡಿ, ಅವನಿಗೆ ಕಲ್ಲಂಗಡಿ ಒಳಗಡೆಗಿಂತಲೂ ಅದರ ಸಿಪ್ಪೆ ಇರುತ್ತೆ ನೋಡಿ, ಅದು ಇಷ್ಟ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಸಿಪ್ಪೆ ತಗೊಂಡು ಕೂತ್ಕೊಂಡಿದ್ದಾನೆ, ಅದಿಷ್ಟ ಅವನಿಗೆ. ಎಲ್ಲರೂ ನಾವು ತಿಂದು ಇದು ಮಾಡ್ತೀವಿ ನೋಡಿ, ಅದು ಸಿಪ್ಪೆ ತಗೊಂಡು ಅದನ್ನು ಅವನು ತಿನ್ನೋದು. ಓಕೆ, ನಾನು ಇಷ್ಟರಲ್ಲಿ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಏನು ಜಾಸ್ತಿ ಏನು ಮಾಡ್ತಾ ಇಲ್ಲ, ಸಣ್ಣದಾಗಿ ವ್ಲಾಗ್ ಮಾಡಿದ್ದೀನಿ. ಯಾರಿಗೆಲ್ಲ ಸುಮಾರು ಜನ ಇವತ್ತಿನ ವ್ಲಾಗಲ್ಲಿ ಸುಮಾರು ಜನ ನನ್ನ ಹಸ್ಬೆಂಡಿಗೆ ತುಂಬ ವಿಶಸ್ ಕಳಿಸಿದ್ದಾರೆ. ತುಂಬ ಚೆನ್ನಾಗಿ ಅಣ್ಣ, ದಟ್ಟು, ಸರ್ ಅಂತ ಹೇಳಿ ತುಂಬ ವಿಶ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನೋಡಿ, ಅವರಿಗೆ ಕೂಡ ತುಂಬ ಖುಷಿ ಆಯಿತು. ಒಳ್ಳೆಯ ಹಸ್ಬೆಂಡ್ ನೀವು, ಒಳ್ಳೆಯ ಫಾದರ್ ನೀವು ಅಂತ ಹೇಳಿದ್ದೀರಿ. ತುಂಬ ಖುಷಿ ಆಯಿತು ನನಗೆ ಕೇಳಿ, ನೀವು ಇಷ್ಟು ಪ್ರೀತಿ ಕೊಟ್ರಿ ಅವರಿಗೆ ಅಂತ ಹೇಳಿ. ತುಂಬ ಥ್ಯಾಂಕ್ಸ್ ನಿಮಗೆ. ಸುಮಾರು ಜನ ಅವರಿಗೆ ಅವರ ಹೆಲ್ತ್ಗೋಸ್ಕರ, ಅವರ ಡ್ರೀಮ್ಗೋಸ್ಕರ, ಅವರ ಕನಸು ಏನುಂಟು ನೋಡಿ ಅದು ನನಸಾಗಲಿ ಹಾಗೆ ಅಂತ ಹಾಕಿದ್ದಾರೆ. ಖಂಡಿತ ನೀವು ಹೇಳಿದಾಗೆ ಆಗಲಿ ಅಂತ ಹೇಳಿ ನಾನು ಪ್ರೇ ಮಾಡ್ತೀನಿ. ನಮ್ಮದಿನ್ನು ದೊಡ್ಡ ಕನಸು ಅಂದರೆ ಒಂದೇ, ಮನೆ ಕಟ್ಟೋದು, ಒಳ್ಳೆಯ ಒಂದು ಮನೆ ಕಟ್ಟಬೇಕಂತ ಹೇಳಿ. ಖಂಡಿತ ಅದೊಂದು ಕನಸುಂಟು, ದೇವರು ಈಡೇರಿಸ್ತಾರೆ ಅಂತ ಹೇಳಿ ನನ್ನ ಭರವಸೆ ಕೂಡ ಉಂಟು. ಯಾಕೆಂದರೆ ಇಷ್ಟರವರೆಗೂ ಯಾವುದಕ್ಕೂ ಕೈ ಬಿಡಲಿಲ್ಲ ಅವರು, ಮುಂದೆ ಕೂಡ ಕೈ ಬಿಡಲ್ಲ ಅಂತ ಹೇಳಿ. ಓಕೆ, ಇವತ್ತು ನಾನು ಯಾರದೆಲ್ಲ ಬರ್ಡೇ ಉಂಟು ನೋಡಿ ಅವರಿಗೆಲ್ಲರಿಗೂ ವಿಶ್ ಮಾಡ್ತೀನಿ. ಫಸ್ಟಾಗಿ ಲಾವಣ್ಯ ಅವರ ಬರ್ಡೇ. ಹಾಯ್ ಲಾವಣ್ಯ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಅಭಿಂಜನ ಪೂಜಾರಿ ಅವರ ಬರ್ಡೇ. ಹಾಯ್ ಅಭಿಂಜನ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಜಯಶ್ರೀ ಅವರ ಮಗಳು ಶ್ರಾವಣಿ. ಹಾಯ್ ಶ್ರಾವಣಿ, ಹೇಗಿದ್ದೀರಾ? ನಿಶಾಂತ್ ಅವರ ಬರ್ಡೇ. ಹಾಯ್ ನಿಶಾಂತ್, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಖುಷಿಯಾಗಿರಿ. ನವೀನ್ ಆ್ಯಂಡ್ ಅನುಶ್ರೀ ಮಗಳು ಇಂಚರ ಅವರ ಬರ್ಡೇ. ಹಾಯ್ ಇಂಚರ, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟಿ, ಯಾವಾಗಲೂ ಖುಷಿಯಾಗಿರಿ ನೀವು. ಗಂಗಾದವರ ಬರ್ಡೇ. ಹಾಯ್ ಗಂಗಾದವರವರೇ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಪಲ್ಲವಿ ರಾಜ್, ಹಾಯ್ ಹೇಗಿದ್ದೀರಾ? ಪವಿತ್ರ ಅವರೇ, ಹಾಯ್ ಹೇಗಿದ್ದೀರಾ? ಆಮೇಲೆ ಫೆಬಿನಾ ಫೆರ್ನಾಂಡಿಸ್ ಅವರ ಹಸ್ಬೆಂಡ್ ಅವರ ಬರ್ಡೇ ಅಂತೆ. ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಖುಷಿಯಾಗಿರಿ ನೀವು. ಶ್ರೀರಾಮ್ ಪ್ರಮೀಳಾ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ. ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ, ನಿಮಗೆ ನಿಮ್ಮ ದಾಂಪತ್ಯ ಜೀವನ ತುಂಬ ಚೆನ್ನಾಗಿ ಸಾಗಲಿ. ಸರಿತಾ ಭಟ್ ಅವರ ಅಮ್ಮ. ಹಾಯ್ ಅಮ್ಮ, ಹೇಗಿದ್ದೀರಾ? ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಖುಷಿಯಾಗಿರಿ ನೀವು. ವಿಜಯ್ ಅವರ ಮಗಳು ರಿನ್ಶಾ ಅವರ ಬರ್ಡೇ. ಹಾಯ್ ರಿನ್ಶಾ, ವಿಶ್ ಯು ಹ್ಯಾಪಿ ಬರ್ಡೇ, ಯಾವಾಗಲೂ ಚೆನ್ನಾಗಿರಿ. ವರ್ಷಾ ಗೌಡ್ ಅವರ ಅಮ್ಮ ಬರ್ಡೇ. ಹಾಯ್ ಅಮ್ಮ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಓಕೆ, ಇಷ್ಟು ಜನರಿಗೆ ಹೇಳಿದ್ದು ಹೇಳಿದ್ದೀನಿ. ಇನ್ನು ಯಾರ್ದಾದ್ರೂ ನಾನು ವಿಶ್ ಮಾಡಲಿಲ್ಲ ಅಂತಂದರೆ ಪ್ಲೀಸ್ ಬೇಸರ ಮಾಡಬೇಡಿ, ಹೇಳಿ ನೀವು, ನಾಳೆ ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೀನಿ. ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್.